ನಾನು ನಿಮಗೆ ಕಿಸ್ ಮಾಡಿದ್ನ ಮರೆತು ಥೋತು ಹಿಂಗೆ ಹೇಳಿದ್ರೆ ಚೆನ್ನಾಗಿರಲ್ಲ. ಅಮೃತ ಅವರೇ, ನಾನು ನಿಮಗೆ ಮುತ್ತು ಕೊಟ್ಟಿದ್ದನ್ನ ಒಂದು ಕೆಟ್ಟ ಕನಸು ಅಂತ ಛೇ 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 ಹೇಗೆ ಹೇಳೋದು? ಅಮೃತ ಅವರೇ, ರೆಸಾರ್ಟಲ್ಲಿ ನಡೆದಿದ್ದು ನಾನು ಮುತ್ತು ಕೊಟ್ಟಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಕ್ಷಮೆ ಕೇಳ್ಬಿಡ್ಲಾ? ಅಥವಾ ಅವರು ಏನಾದರೂ ಮಾತು ಶುರು ಮಾಡೋವರೆಗೂ ಕಾಯಿಲ್ಲ? ದೇವಕಿ ಅತ್ತೆಗೆ ಏನಾಗಿರ್ಬೋದು? ತಾತ ಯಾಕೆ ಏನು ಹೇಳ್ದೆ ಎಲ್ರೂ ಮಲ್ಕೊಳ್ಳಿ ಅಂತ ಕಳ್ಸಿದ್ರು? ರೆಸಾರ್ಟ್ನಲ್ಲಿ ಏನಾದರೂ ನಮಗೆ ಗೊತ್ತಿಲ್ಲದೆ ಅವ್ರ ಮಧ್ಯೆ ಜಗಳ ಆಗಿರ್ಬೋದಾ? ಏನಾಯ್ತು? ಆಗ್ಲಿಂದ ಏನೋ ಒದ್ದಾಡ್ತಾನೆ ಇದ್ದೀರಲ್ಲ, ಏನು? ಅದು ಅಲ್ಲಿ ಹಾಸಿಗೆ ಸ್ವಲ್ಪ ಒತ್ತಾ ಇತ್ತು, ಅದಕ್ಕೆ ಈ ಕಡೆ ಜರುಗಿ ಕೂತ್ಕೊಂಡೆ. ನಾನು ನೀವು ಈಗ ಒದ್ದಾಡ್ತಾ ಇರೋದ್ರ ಬಗ್ಗೆ ಕೇಳ್ತಾ ಇಲ್ಲ. ಆಗ್ಲಿಂದ ಏನೋ ಮಾತಾಡಬೇಕು ಅಂತ ಮನಸ್ಸಲ್ಲೇ ಒದ್ದಾಡ್ತಾ ಇದ್ದೀರಲ್ಲ? ಇಲ್ವಲ್ಲ, ಆ ಥರ ಏನೂ ಒದ್ದಾಟ ಇಲ್ವಲ್ಲ. ಏನಾದರೂ ಮಾತಾಡಬೇಕಾ? ಏನಿಲ್ಲ. ಏನೂ ಇಲ್ಲ ಅಂತ ಹೇಳೋಕೆ ಇಷ್ಟೊಂದು ಯೋಚನೆ ಮಾಡಬೇಕಾ? ಏನೂ ಇಲ್ಲ ಅಂದಮೇಲೆ ಮತ್ತೆ ಯಾಕೆ ನೀವು ಇಷ್ಟೊಂದು ಅನ್ಕಂಫರ್ಟಬಲ್ ಆಗಿ ಬಿಹೇವ್ ಮಾಡ್ತಿದ್ದೀರಾ? ಸಾರಿ ಅಮೃತ ಅವ್ರೆ. ಸಾರಿ ಯಾಕೆ? ಅದು ನಾನು ಅದು ನನ್ನ ಕ್ಯಾರೆಕ್ಟರ್ ಅಲ್ಲ. ನಾನು ಹಾಗೆಲ್ಲ ಬಿಹೇವ್ ಮಾಡಲ್ಲ. ಅದು ಕುಡಿದ ಮತ್ತಲ್ಲಿ ಅದನ್ನು ನಿಮಗೆ ಕೊಟ್ಟಿದ್ದು ಗೊತ್ತಿಲ್ಲದೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದು ಸಾಕು, ಗೊತ್ತಾಯ್ತು ಬಿಡಿ. ಆರಾಮಾಗಿರಿ. ನನ್ನ ಕೈಲಿ ಆರಾಮಾಗಿರಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಅಲ್ಲ, ಅಯ್ಯೋ ನೀವು ತಪ್ಪು ತಿಳ್ಕೊಬೇಡಿ. ಅದು ನೋಡಿ, ನಾನು ತಪ್ಪು ತಿಳ್ಕೊಳ್ತಾ ಇಲ್ಲ. ನೀವೇ ಹೇಳಿದ್ರಲ್ಲ ಅದು ಗೊತ್ತಿಲ್ಲದೆ ಆಗಿರೋದು ಅಂತ. ಗೊತ್ತಿಲ್ಲದೆ ಆಗಿರೋದನ್ನ ನಾನು ಆಕ್ಸಿಡೆಂಟ್ ಅಂತ ಮರ್ತ್ಬಿಟ್ಟಿದ್ದೀನಿ. ನೀವು ಮರ್ತ್ಬಿಡಿ.